ನಮಸ್ಕಾರ, ಶುಭೋದಯ. ನನ್ನ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿ ಮತ್ತು ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ನಾವು ಮಲ್ಲೇಶ್ವರದಲ್ಲಿದ್ದೀವಿ. ವಿಶೇಷ ಏನು ಅಂದರೆ, ಬಸವನಗುಡಿ ಎಪಿಸೋಡ್ ಆದಮೇಲೆ ಬಹಳ ಜನ ಪ್ರತಿ ಏರಿಯಾಗೂ ಇದೇ ಮಾಡಿ ಅಂತ ಹೇಳಿದ್ದಕ್ಕೆ ಇವತ್ತು ಬ್ಯಾಂಗ್ಳೂರ್ ಬ್ರೇಕ್ಫಾಸ್ಟ್ ವಾಕ್ಸ್ ಮಲ್ಲೇಶ್ವರ ಎಡಿಷನ್ 4 ಅಮೋಘ ಜಾಗಗಳಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ CTR ಇಸ್ ನಾಟ್ ಒನ್ ಆಫ್ ದೆಮ್. ಲೆಟ್ಸ್ ಗೋ. ಇವತ್ತಿನ ಪ್ರಪ್ರಥಮ ರೆಸ್ಟೋರೆಂಟ್ ಬಂದು ನಮ್ಮ ಬೆಂಗಳೂರು ಕೆಫೆ. ಈ ಜಾಗ ಏನಕ್ಕೆ ವಿಶೇಷ ಅಂದ್ರೆ, ನಾ ಯೂಟ್ಯೂಬ್ ಶುರು ಮಾಡಿದ್ ವೆರಿ ರೀಸೆಂಟ್ಲಿ ಅಂಡ್ ಮೈ ವೆರಿ ಫಸ್ಟ್ ಯೂಟ್ಯೂಬ್ ವಿಡಿಯೋ, ಫಸ್ಟ್ ಟ್ರೆಂಡ್ ಆಗಿದ್ ಯೂಟ್ಯೂಬ್ ವಿಡಿಯೋ ಬಂದು ಬೆಂಗಳೂರು ಕೆಫೆದು. ಐ ಡೋಂಟ್ ನೋ ವಾಟ್ ವರ್ಕ್ಡ್ ಔಟ್ ಇನ್ ದಟ್ ವಿಡಿಯೋ, ಬಟ್ ಸೂಪರ್ ಆಗಿ ಟ್ರೆಂಡ್ ಆಯ್ತು ವಿಡಿಯೋ. ಅಂಡ್ ನನಗೆ ಯೂಟ್ಯೂಬ್ನ ನಡ್ಸೋಕ್ಕೆ ಒಂದು ಹುಮ್ಮಸ್ನ ಕೊಡ್ತು. ಸೊ ಐ ಹೋಪ್ ಈ ಸತಿ ಕೂಡ ಬೆಂಗಳೂರು ಕೆಫೆಯಲ್ಲಿ ಶೂಟ್ ಮಾಡೋ ಕಂಟೆಂಟ್ ಅಷ್ಟೇ ಟ್ರೆಂಡ್ ಆಗಿ ವಿಡಿಯೋ ಚೆನ್ನಾಗಿ ಓಡುತ್ತೆ. ಬೆಂಗಳೂರು ಕೆಫೆ, known for its first establishment in Jayanagar, serves the most crispiest dosa with gatti chutney. Always crispy dosage the good combination is gatti chutney, not neer chutney. And our amazing kesari bath, white color kesari bath and idli benne chutney is a classic combination. ಬಟ್ ಬೆಂಗಳೂರು ಕೆಫೆ ಮಲ್ಲೇಶ್ವರಮಲ್ಲಿ ಇನ್ನ ವೈಡ್ ಸ್ಪ್ರೆಡ್ ಮೆನು ಇದೆ, ಹಲವಾರು ಡಿಶಸ್ ಇದೆ. ಅವು ಕೂಡ ಒನ್ ಆಫ್ ದೆಮ್ ಇಸ್ ಪೊಂಗಲ್, ನಂಗೆ ತುಂಬಾ ಇಷ್ಟ. ಅದಲ್ಲದೆ ಇನ್ನೊಂದು ಬೆಲ್ಲದ ಪೊಂಗಲ್ ಅಂತ ಮಾಡ್ತಾರೆ, ಅದು ಕೂಡ ತುಂಬಾ ಇಷ್ಟ. ಇಲ್ಲಿ ಇನ್ನ ಎಕ್ಸ್ಟ್ರಾ ಐಟಮ್ಸ್ ಇದೆ. ಸೊ ಜಯನಗರಲ್ಲಿ ಇಲ್ದೇ ಇರೋ ಐಟಮ್ಸ್ ಇಲ್ಲಿ ಏನೇನು ಟ್ರೈ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ಪಾಪೂರ್ಣಿ, ಕಂಪೂರ್ಣಿ, ಕಮ್. The classic idli, vade and chutney. But ನಾನಿಲ್ಲಿ ಜಯನಗರಲ್ಲಿ ಸಿಗದೇ ಇರೋ ಡಿಶಸ್ ನ ಟ್ರೈ ಮಾಡೋದ್ರಿಂದ I just show it and I'll go to the sambar idli. ಪ್ರಿಯ ವೀಕ್ಷಕರೇ, ಬೆಂಗಳೂರು ಕೆಫೆ ಜಯನಗರಲ್ಲಿ ಸಿಗದೇ ಇರೋ ಡಿಶ್ ಇದು, ದಟ್ ಇಸ್ ಸಾಂಬಾರ್ ಅಂಡ್ ಇಡ್ಲಿ. ಚೆನ್ನಾಗಿ ನುಗ್ಗೆಕಾಯಿ ಎಲ್ಲ ಹಾಕಿದ್ದಾರೆ. ಐ ಥಿಂಕ್ ಶೆಫ್ ಬಂದು ರವಿ ಮಾಮ ಫ್ಯಾನು. ಯು ನೋ ವೈ, ರೈಟ್? ಸಾಂಬಾರ್ ತುಂಬಾ ಚೆನ್ನಾಗಿದೆ. ಬಟ್ ಬೆಂಗಳೂರು ಕೆಫೆ ಎಕ್ಸ್ಪೆಕ್ಟೇಷನ್ಸ್ ಚಟ್ನಿ ಜೊತೆ ಸೆಟ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ದಿಸ್ ವಿಲ್ ಸಫೈಸ್. ಇಟ್ ಈಸ್ ಬೆಟರ್ ಟು ಹ್ಯಾವ್ ದ ಚಟ್ನಿ ಅಂಡ್ ಇಡ್ಲಿ. I stand by that. ಸಗದಾಗಿರುತ್ತೆ. ದೇವಸ್ಥಾನದ ಪ್ರಸಾದ ತರ ಇರುತ್ತೆ. ಇದರಲ್ಲಿ ಕ್ಯಾಶ್ಯೂ ಇದೆ, ಸೊ ತಗೋ. ಹೇಗಿದೆ? ಅದು ಸ್ಪೈಸಸ್ ಎಲ್ಲ ಹಾಕಿದ್ದಾರೆ, ಒಂಚೂರು ಕರ್ಪೂರನೂ ಹಾಕಿದ್ದಾರೆ ಅನ್ಸುತ್ತೆ. ಬಿಟ್ಟು ದೇವಸ್ಥಾನದ ಪೊಂಗಲ್ ತರ ಇದೆ ಅಲ್ಲ? ಟಿಪಿಕಲ್ ಟೆಂಪಲ್ ಪ್ರಸಾದ, ಕ್ಲಾಸಿಕ್ ಪೊಂಗಲ್. ನಂಗೆ ಬೇರೆ ಕಡೆನೂ ಪೊಂಗಲ್ ತುಂಬಾ ಇಷ್ಟ, ಬಟ್ ನಂಗೆ ಕ್ಯಾಶ್ಯೂಸ್ ಪೆಪ್ಪರ್ ಇಷ್ಟ ಆಗೋದಿಲ್ಲ. ಇಲ್ಲಿ ದ ಅಮೌಂಟ್ ಆಫ್ ಕ್ಯಾಶ್ಯೂ ಪೆಪ್ಪರ್ ರೇಷಿಯೋ ಟು ರೈಸ್ is very decent, or like how I like it. But if you really love cashews, way too much cashews and way too much pepper, there are other places. But if you want the right balance between pongal rice and cashews and pepper, this is the perfect place. Piping hot with ghee. It just slides down. Beautiful. Mamma mia, zabardast, la jawab. Wow. With so many dishes on the menu of Bengaluru Cafe Malleshwaram, ಇವಾಗ್ಲೂ ಇಡ್ಲಿ ಮತ್ತೆ ಚಟ್ನಿ, ಮಸಾಲೆ ದೋಸೆ ಅಂಡ್ their ವೆನ್ ಪೊಂಗಲ್ ಸ್ಟ್ಯಾಂಡ್ಸ್ ಔಟ್ ಟು ಬಿ ದ ಬೆಸ್ಟ್. ಬಟ್ ಅವ್ರ ಬೆಲ್ಲದ ಪೊಂಗಲ್ ತಿನ್ಬೇಕು ಅಂದ್ರೆ ಗ್ರೂಪ್ ಆಫ್ 4 or 5 ಬನ್ನಿ, ಆವಾಗ ವಿಲ್ ಬಿ ಏಬಲ್ ಟು ಶೇರ್ ಇಟ್. ಇಲ್ಲ ಅಂದ್ರೆ ಅದಕ್ಕೆ ಹಾಕೋ ಪಚ್ಚ ಕರ್ಪೂರ ಸ್ಪೈಸಸ್ ಆರ್ ಟೂ ಸ್ಟ್ರಾಂಗ್ ಅಂಡ್ ನೀವು ಒಬ್ಬರೇ ಅದನ್ನ ಮುಗ್ಸಕ್ ಆಗೋದಿಲ್ಲ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಸ್ಪಾಟ್.
ಮಲ್ಲೇಶ್ವರಕ್ಕೆ ಬಂದ ಮೇಲೆ ಎರಡನೇ ಸ್ಪಾಟ್, ಈ ಜಾಗಕ್ಕೆ ಬರಲಿಲ್ಲ ಅಂದರೆ ಮಲ್ಲೇಶ್ವರಕ್ಕೆ ವಿಸಿಟ್ ಮಾಡೋ ಸಾರ್ಥಕತೆಯೇ ಇಲ್ಲ. ಆ್ಯಂಡ್ ದಟ್ ಇಸ್ ನನ್ ಅದರ್ ದ್ಯಾನ್ ದ ನ್ಯೂಲಿ ರೀಬ್ರ್ಯಾಂಡೆಡ್ ವೀಣಾ ಸ್ಟೋರ್ಸ್. ಒಂದು ಚಿಕ್ಕ ಅಂಗಡಿಲಿ ಚಿಕ್ಕದಾಗಿ ಚೊಕ್ಕದಾಗಿ ಶುರುವಾಗಿದ್ದು ಇವತ್ತು ಜನರದ ಒತ್ತಾಯದ ಮೇರೆಗೆ ಇಷ್ಟು ದೊಡ್ಡದಾಗಿ ಒಂದು ಬ್ರ್ಯಾಂಡಾಗಿ ಬೆಳೆದಿದ್ದಾರೆ. ಆ್ಯಂಡ್ ಕನ್ಸಿಸ್ಟೆನ್ಸಿ, ಕ್ವಾಲಿಟಿ, ಹೈಜೀನ್ ಬಂದರೆ ಅನ್ಮ್ಯಾಚಬಲ್. ಇಲ್ಲಿ ಮೋಸ್ಟ್ ಫೇಮಸ್ ಬಂದು ಶಾವಿಗೆ ಬಾತ್, ಇಡ್ಲಿ, ವಡೆ, ಚಟ್ನಿ. ಸೊ ಅದನ್ನು ತಿನ್ನೋಣ, ಲೆಟ್ಸ್ ಗೋ. ಸೊ ಆರ್ಡರ್ ಮಾಡಿದಾಗ ಪೊಂಗಲ್ ತುಂಬ ಚೆನ್ನಾಗಿ ಬಂದಿದೆ, ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಅ ಟ್ರೈ. ಹಿಂದಿನ ಜಾಗದಲ್ಲಿ ಪರ್ಚ್ಕರ್ಪುರ ಮಹಿಮೆ, ಇಲ್ಲಿ ಏಲಕ್ಕಿ ಮಹಿಮೆ. ಅಂತೂ ಒಂದೇ ಏರಿಯಾಲಿ ಅದೇ ಸ್ವೀಟ್ ಪೊಂಗಲು ಎಷ್ಟು ವಿವಿಧವಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಸೊ ಏನಪ್ಪ ಸ್ವೀಟ್ ಪೊಂಗಲ್ ಎಲ್ಲ ಕಡೆ ತಿನ್ನೋಣ ಅಂತಲ್ಲ, ಅಲ್ಲಲ್ಲಿದು ವೇರಿಯೇಷನ್ಸ್, ಅಲ್ಲಲ್ಲಿದು ಒಂದು ಸ್ಲೈಟ್ ಅಂಡರ್ ಟೋನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಟ್ರೈ ಮಾಡಿ ಹೇಳಿ. ನೆಕ್ಸ್ಟ್ ಶಾವಿಗೆ ಬಾತ್ ಮತ್ತು ಇಡ್ಲಿ. ನಮ್ಮ ಚಟ್ನಿ ಕ್ಲಾಸಿಕ್ ಶಾವಿಗೆ ಬಾತ್, ಲೆಮನಿ, ಟ್ಯಾಂಗಿ ವಿತ್ ದ ರೈಟ್ ಅಮೌಂಟ್ ಆಫ್ ಚಟ್ನಿ. ಹೆಂಗೆ ಜನ ಎಪಿಕ್ ಒಂಥರ. ಇಲ್ಲಿ ತಿಂದು ಹಂಗೆ ಎಗರ್ಕೊಂಡ್ಬಿಡ್ಬೇಕು. ಇಡ್ಲಿ, ವಡೆ, ಶಾವಿಗೆ ಬಾತ್ ಎಲ್ಲ ತಿಂದಾಗಿದೆ. ಇವರು ನನ್ನ ತಲೆ ತಿಂದಾಗಿದೆ. ಮುಂದಿನ ಜಾಗಕ್ಕೆ ಹೋಗೋಣ ಬನ್ನಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಉದಾಹರಣೆ. ರೈಟ್ ನೆಕ್ಸ್ಟ್ ಟು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇಸ್ ಶ್ರೀ ರಾಘವೇಂದ್ರ ಸ್ಟೋರ್ಸ್. ಒಂದು 10x10 ಇಲ್ಲ ಅಂಗಡಿ, ಆದ್ರೆ ಅಲ್ಲಿರೋ ಒಂದು ತಾಕತ್ ನೋಡಿ. ಎಷ್ಟು ಜನ ನಿಂತು ಕ್ಯೂ ಅಲ್ಲಿ ನಿಂತು ಕಾದು ಅವ್ರ ಫುಡ್ ನ ಸವಿತಾ ಇದಾರೆ. ಸಮ್ ಲೆಟ್ಸ್ ಗೋ ವಿದೌಟ್ ವೇಸ್ಟಿಂಗ್ ಎನಿ ಮಿನಿಟ್. ನಂಬರ್ 1 ಶಾವಿಗೆ ಬಾತ್ ಅನ್ಡೌಟೆಡ್ಲಿ ಅನ್ಡಿಫೀಟೆಡ್ಲಿ ನಮ್ಮ ರಾಘವೇಂದ್ರ ಸ್ಟೋರ್ಸ್ ಮಲ್ಲೇಶ್ವರದಲ್ಲಿ. ದ ಬೆಸ್ಟ್ ಶಾವಿಗೆ ಬಾತ್ ಇನ್ ಮಲ್ಲೇಶ್ವರಂ. The best part are the peanuts. Lovely and so light. ಇದು ಒತ್ತು ಶಾವಿಗೆ ಅಲ್ಲ, ಸೊ ತುಂಬಾ ಸಣ್ಣ ಇರುತ್ತೆ. It is very similar to Anil ಶಾವಿಗೆ. So very light and ಶ್ರೀನಿಧಿ ಪ್ರಕಾರ this is the best ಶಾವಿಗೆ in Malleshwaram. ಯಾರು ಕೊಟ್ಟಿದ್ದು? ಕ್ರಿಸ್ಪಿ ವಡೆ. Why so good? ಸೊ ಇದರೊಂದಿಗೆ ನಮ್ಮ ಮಲ್ಲೇಶ್ವರಂನ ಬ್ರೇಕ್ಫಾಸ್ಟ್ ವಾಕ್ ಮುಕ್ತಾಯಗೊಳಿಸಲಾಗ್ತಾ ಇದೆ. ಕೊನೆಯದಾಗಿ ಇಲ್ಲಿ ಅರಿಶಿಣದೆಲೆಯ ಕಡುಬು ಮತ್ತು ಕಾಫಿ ಮುಗಿಸೋಕ್ಕೆ ಬಂದಿದ್ದೀವಿ. ಸೊ ಈ ಜರ್ನಿಲಿ ನಮ್ಮ ಜೊತೆ ಎಲ್ಲರಿಗೂ ಬಂದವ್ರಿಗೆ ಧನ್ಯವಾದಗಳು. ಐ ಹೋಪ್ ಯು ಆಲ್ ಎಂಜಾಯ್ಡ್. ಸೊ ಇದೇ ಥರ ಹಲವಾರು ವೀಡಿಯೋಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸೈನಿಂಗ್ ಆಫ್ ವಿತ್ ಕ್ಯಾಮ್ರಾಮನ್ ಬ್ಲೇಡ್. ಅಲ್ಲಿವರೆಗೂ ತಿಂದು ತೆಗಿ, ಮಜಾ ಮಾಡಿ.